ಈ ಹೊಸಬರು ಯಾರ್ಯಾರು ಬಂದಿರಲ್ಲ ಅಂದರೆ ಹಿಂದಿದ್ದಂಥವರೇ ಒಂದಿಬ್ಬರು ಮಾತ್ರ ಸೇರ್ಕೊಂಡಿರೋದು ಅಷ್ಟನ್ನೇ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಕಸರತ್ತು ನಡೀತಾ ಇದೆ. ಕೆಲವರಿಗೆ ಹಿಂದಿನ ಖಾತೆಗಳು ಅದರ ಬದಲಾಗುತ್ತೆ. ಇಲ್ಲೂ ಕೂಡ ಚಾಲೆಂಜ್ಗಳಿವೆ. ಪರಮೇಶ್ವರ್ ಅವರಿಗೆ ಕಂದಾಯ ಖಾತೆ ಸಿಗುತ್ತೆ ಅನ್ನುವಂಥ ಮಾತು. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಹೋಮ್ ಮಿನಿಸ್ಟರ್ ಮಾಡ್ತಾರಂತೆ, ಗೃಹ ಖಾತೆ ಕೊಡ್ತಾರಂತೆ. ಖಾದರ್ ಹಿಂದೆ ಆರೋಗ್ಯ ಖಾತೆಯನ್ನು ನಿಭಾಯಿಸಿದಂಥವರು, ಅವರು ಆರೋಗ್ಯ ಖಾತೆಯೇ ಮತ್ತೆ ತಗೊಳ್ತಾರೆ ಅಂತ. ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್. ಸತೀಶ್ ಜಾರಕಿಹೊಳಿಗೆ ಲೋಕೋಪಯೋಗಿ ಖಾತೆ. ಜಾರ್ಜ್ ಹಿಂದೆ ಇಂಧನ ಖಾತೆ ಸಚಿವರಾಗಿದ್ದರು. ಕೃಷ್ಣ ಬೈರೇಗೌಡಗೆ ಜಲಸಂಪನ್ಮೂಲ ಖಾತೆ ಸಿಗುತ್ತೆ ಅಂತ ತೋರಿಸ್ತಾ ಇದ್ದೀವಿ ಯಾರ್ಯಾರು ಏನೇನು ಅಂತ. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಬೈರತಿ ಸುರೇಶ್ ಅವರಿಗೆ ಸಾರಿಗೆ. ಶರಣಪ್ರಕಾಶ್ ಪಾಟೀಲ್ರಿಗೆ ವೈದ್ಯಕೀಯ ಶಿಕ್ಷಣ. ಯತೀಂದ್ರ ಅವರಿಗೆ ನಗರಾಭಿವೃದ್ಧಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. KH ಮುನಿಯಪ್ಪನವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ. ಹಿಂದೂ ಕೂಡ ಅವರು ಅದನ್ನೇ ನಿಭಾಯಿಸಿದರು. ಇದು ಸಂಗತಿ. ಇನ್ನು ಇದೆಲ್ಲದರ ಜೊತೆಗೆ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ತಾರ CM DK ಶಿವಕುಮಾರ್. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತಾರ. ಕಳೆದ ಬಾರಿ ಖಾತೆ ಸಿಗಲಿಲ್ಲ ಅಂದಾಗ ರಾಮಲಿಂಗಾರೆಡ್ಡಿ ಭಾಳ ಬೇಜಾರು ಮಾಡ್ಕೊಂಡಿದ್ರು. ಖುದ್ದು ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಹೋಗಿ ಅಪ್ಪ ಮಗಳ ಜೊತೆ ಮಾತಾಡಿ ಮನವೊಲಿಸಿದ್ರು DK ಶಿವಕುಮಾರ್. ನಾನೇನಾದರೂ ಮುಖ್ಯಮಂತ್ರಿ ಆದರೆ ನನ್ನ ಖಾತೆನ ಬಿಟ್ಟುಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದರು. ಇದೀಗ ಬೆಂಗಳೂರು ಅಭಿವೃದ್ಧಿ ಖಾತೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಅಂತಂದರೆ ಗೊತ್ತಿದೆ, ಅದ್ರ ಬಗ್ಗೆ ಹೇಳೋದೇ ಬೇಡ. ದೊಡ್ಡ ಆದಾಯದ ಮೂಲ. ಅದಕ್ಕೆ ಪೈಪೋಟಿ ಆಗುವಂಥದ್ದು ನಿಶ್ಚಿತ. ಈಗಾಗಲೇ ಹಲವಾರು ಸಚಿವರುಗಳು ಅಪ್ಲಿಕೇಶನ್ ಗುಜರಾಯಿಸ್ಕೊಂಡಿದ್ದಾರೆ. ಬನ್ನಿ, ಪ್ರಸನ್ನ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನುವಂಥದ್ದು ಒಂದು ದೊಡ್ಡ ಸಂಗತಿ. ಯಾಕಂದರೆ ಹಿಂದೆ ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಹೋಗಿ ಅಪ್ಪ ಮಗಳ ಜೊತೆ ಮಾತಾಡಿ ಇವರು ಸಮಾಧಾನ ಮಾಡಿ ಅದಾದಮೇಲೆ ಹೇಳಿದರು, ಮುಂದೇನಾದರೂ ನಾನು ಮುಖ್ಯಮಂತ್ರಿ ಆದರೆ ನನ್ನ ಖಾತೆಯನ್ನೇ ಬಿಟ್ಕೊಡ್ತೀನಿ ಅನ್ನುವಂಥ ಪ್ರಾಮಿಸ್ ಮಾಡಿದರು. ಇದು ಯಾಕಂದರೆ ಬೆಂಗಳೂರಿನ ಗೆರೆಗಳು ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಗೊತ್ತು. ಹೀಗಾಗಿರುವಂಥ ರಾಮಲಿಂಗಾರೆಡ್ಡಿ ನೋ ಡೌಟ್ ಹಿಂದವರು ಗೃಹ ಸಚಿವರಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇನೆ ಈ ಲಂಚ ಗಿಂಚ ಈ ಟ್ರಾನ್ಸ್ಫರ್ಗೆ ಯಾರಾದರೂ ಪರದಾಡೋದು ಅಂಥದ್ದು ಯಾವುದೂ ಕೂಡ ನಾವು ಕೇಳಿರಲಿಲ್ಲ. ಹೀಗಾಗಿ ಈ ಬಾರಿ ಅವ್ರಿಗೆ ಯಾವ ಖಾತೆ ಸಿಗುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಜೊತೆಗೇನು ಅಂತಂದರೆ ಒಂದಷ್ಟು ಜನ ಒಂದಷ್ಟು ತಮ್ಮದೇ ಆದಂಥ ನೀತಿಗಳನ್ನು ಬಿತ್ತಿದ್ದಾರೆ. ಈಗ ಕೃಷ್ಣ ಬೈರೇಗೌಡರು ಇವಾಗ ಅದರ ಫಲ ಕಾಣದಂಗಿರ್ಬೋದು ಪ್ರಸನ್ನ. ಮುಂದಿನ ದಿನಗಳಲ್ಲಿ ನೋ ಡೌಟ್ ಕಂದಾಯ ಇಲಾಖೆಯಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ ಇದು. ಈ ಬೇರೆಯವ್ರನ್ನ ಕೂಡಿಸಿದ ತಕ್ಷಣವೇ ಅದೆಲ್ಲವನ್ನೂ ಕೂಡ ತೆಗೆದು ಕಸದ ಬುಟ್ಟಿಗೆ ಎಸೆಯೋ ರೀತಿಯಲ್ಲಿ ಆಗಿಬಿಡಬಾರ್ದು. ಇಂಥ ಕೆಲವೊಂದು ಚಾಲೆಂಜ್ಗಳಿವೆ. ಏನಂತೀರಿ? ಹೌದ್ರಂಗನಾಥ, ಸಚಿವರು ಅವರ ಅನುಭವಗಳು ಎಷ್ಟೇ ಇರಲಿ, ಆದ್ರೆ ಒಂದೊಂದು ಇಲಾಖೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕನಿಷ್ಠ 6 ತಿಂಗಳು ಬೇಕಾಗುತ್ತೆ. ಈಗ ಇರುವಂತ ಸಮಯ ಅದನ್ನ ಅಧ್ಯಯನ ಮಾಡಿ ನಾವು ಹೊಸದೇನೋ ಮಾಡ್ತೀವಿ ಅನ್ನುವಂತ ಸಂದರ್ಭ ಅಲ್ಲ. ಹೀಗಾಗಿ ಯುದ್ಧದ ಸಮಯ ಹತ್ತಿರ ಬರ್ತಾ ಇರುವಂತಹ ಕಾರಣಕ್ಕೋಸ್ಕರ ನೀವು ಇಲಾಖೆಯನ್ನ ಸಮಗ್ರವಾಗಿ ಬದಲಾವಣೆ ಮಾಡಬೇಕು ಅಥವಾ ಹೊಸದೇನಾದ್ರೂ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂದ್ರೆ ಅಧ್ಯಯನ ಮಾಡಿಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಹಿರಿಯ ಸಚಿವರ ಅಭಿಪ್ರಾಯ. ಇದೇ ಕಾರಣಕ್ಕೋಸ್ಕರ 2 ರೀತಿಯ ಅಭಿಪ್ರಾಯಗಳನ್ನ ಹೈಕಮಾಂಡ್ ಮುಂದೆ ಮತ್ತು DK ಶಿವಕುಮಾರ್ ಅವರ ಮುಂದೆ ಸಚಿವರು ಪ್ರಸ್ತಾಪ ಮಾಡಿದ್ದಾರೆ. ಒಂದು, ತಮಗೆ ಇರುವಂತಹ ಕೆಲವು ಪ್ರಬಲ ಖಾತೆಗಳನ್ನ ತಮಗೆ ಕೊಟ್ಟುಬಿಡಿ. ಈ ಹಿಂದೆ ಯಾವುದನ್ನ ನಿಭಾಯಿಸಿದೀವಿ ಅದನ್ನು ನಾವು ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡು ಹಾಗೆ ನಿಭಾಯಿಸಿಕೊಂಡು ಹೋಗ್ತೀವಿ ಅನ್ನುವಂಥದ್ದು ಒಂದು. ಇನ್ನೊಂದು, ಕೆಲವು ಬದಲಾವಣೆಗಳನ್ನ ನೀವು ಮಾಡಲೇಬೇಕು ಅನ್ನುವಂಥ ಒಂದು ಆಗ್ರಹ. ಪರಮೇಶ್ವರ್ ಅವರು ಕಂದಾಯವನ್ನ ಕೇಳ್ತಾ ಇರೋದ್ರ ಹಿಂದೆ ಅವರ ಹಿಂದಿನ ಬೆಳವಣಿಗೆಗಳು ಒಂದಷ್ಟು ಕಾರಣಗಳಿದ್ದಾವೆ. ಅವರು ಕಂದಾಯ ಇಲಾಖೆಯ ನಿರೀಕ್ಷೆಯಲ್ಲಿದ್ದಾರೆ, ಬಹುತೇಕ ಅದು ಖಚಿತವಾಗಿದೆ. ಇನ್ನುಳಿದಂತೆ ಕೃಷ್ಣ ಬೈರೇಗೌಡ ಮತ್ತು ಬೈರತಿ ಸುರೇಶ್ ಹಾಗೂ ರಾಮಲಿಂಗಾರೆಡ್ಡಿ ಇವರು 3 ಕೂಡ ಬೆಂಗಳೂರಿನವರಾದ ಕಾರಣಕ್ಕೋಸ್ಕರ ಬೆಂಗಳೂರು ನಗರಾಭಿವೃದ್ಧಿ ತಮಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಆರಂಭಿಸಿದ್ದಾರೆ. ಹಿಂದೆ ರಾಮಲಿಂಗಾರೆಡ್ಡಿ ಅವರಿಗೆ ಸಾರಿಗೆ ಇಲಾಖೆಯನ್ನು ಕೊಟ್ಟ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿ ರಾಮಲಿಂಗಾರೆಡ್ಡಿ ಅವರಿಗೆ ಆದಂಥ ಬೇಸರವನ್ನ ಸಮಾಧಾನ ಪಡಿಸಿ 3 ವರ್ಷದ ಬಳಿಕ ನಾನೇ ಮುಖ್ಯಮಂತ್ರಿ, ಆ ಸಂದರ್ಭದಲ್ಲಿ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಅನ್ನುವಂಥ ಮಾತನ್ನ ಕೊಟ್ಟಿದ್ರು. ಆ ಮಾತು ಈಗ ಈಡೇರುತ್ತಾ ಇಲ್ವಾ ಅನ್ನುವಂಥದ್ದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. GBA ಚುನಾವಣೆಯ ದೃಷ್ಟಿಯಿಂದ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನು ಕೊಡಬೇಕು ಅನ್ನುವಂಥದ್ದು ಅವರ ಬೆಂಬಲಿಗರು ಮತ್ತು ಉಳಿದಂತಹ ಶಾಸಕರ ಅಭಿಪ್ರಾಯ. ಕೃಷ್ಣ ಬೈರೇಗೌಡರು ನೀವು ಹೇಳಿದ ಹಾಗೆ ನಿಜ ಬಹಳ ಮಹತ್ವದ ಸಾಧನೆಗಳನ್ನ ಮಾಡಿದ್ದಾರೆ. ಅದು ಕೆಲವೊಂದಿಷ್ಟು ಮಂದಿಯ ಕೆಂಗಣಿಗೂ ಕೂಡ ಗುರಿಯಾಗಿರ್ಬೋದು. ಆದರೆ ಅವರ ಪರ್ಫಾರ್ಮೆನ್ಸ್ನ ವಿಚಾರದಲ್ಲಿ ಬಂದರೆ ಅವರು ಯಾವತ್ತೂ ಕೂಡ ಟಾಪಲ್ಲೇ ನಿಂತಿರ್ತಾರೆ. ಈಗ ಅಂಥವರಿಗೆ ಜಲಸಂಪನ್ಮೂಲ ಕೊಡ್ತೀರಾ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಕೊಡ್ತೀರಾ ಅನ್ನುವಂಥ ಒಂದು ಪೈಪೋಟಿ ಶುರುವಾಗಿದೆ. ಯಾವುದೇ ಖಾತೆ ಕೊಟ್ಟರು ಕೃಷ್ಣ ಬೈರೇಗೌಡರು ನಿಭಾಯಿಸುವಂಥ ಸಾಧ್ಯತೆಗಳಿದ್ದಾವೆ. ಈ ಎಲ್ಲ ದೃಷ್ಟಿಯಿಂದ ಬಹುತೇಕ ಇವತ್ತು ಸಂಜೆಯ ವೇಳೆಗೆ ಖಾತೆ ಹಂಚಿಕೆಯ ಒಂದು ಕ್ಲಾರಿಟಿ ಖಂಡಿತ ಸಿಗಬಹುದು ರಂಗನಾಥ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.